ಗೈಸ್, ಡೈಲಿ ಡಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದೆ. ಸೊ ಯಾರು ಶರೀಫ್ ಒಸ್ಮಾನ್ ಹದಿ ಎಂಬವರ ಹತ್ಯೆ ನಡೆದಿತ್ತು, ಇದರ ಕಾರಣ ಆಲ್ಮೋಸ್ಟ್ 1 ವೀಕಿಂದ ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದೆ. ಗಲಭೆಗಳು, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ, ನ್ಯೂಸ್ ಚಾನಲ್ಗಳ ಕಟ್ಟಡಗಳಿಗೆ ಬೆಂಕಿ, ಸಾರ್ವಜನಿಕ ಆಸ್ತಿಗಳ ನಾಶ, ಇದೆಲ್ಲ ನಡೀತಿದೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೂ ವಾಸ್ ಶರೀಫ್ ಒಸ್ಮಾನ್ ಹದಿ, ಶರೀಫ್ ಒಸ್ಮಾನ್ ಹದಿ ಯಾರು ಅನ್ನೋದನ್ನ ಫಸ್ಟ್ ನೋಡೋಣ. ಇವನು 32 ಇಯರ್ ಓಲ್ಡ್, ಬಾಂಗ್ಲಾದ ಏನು ಇನ್ಕ್ವಿಲಾಬ್ ಮಂಚ್ ಅಂತ ಒಂದು ಪಾರ್ಟಿ ಇದೆ, ಅದರ ಒಂದು ಸ್ಪೋಕ್ಸ್ ಪರ್ಸನ್ ಆಗಿದ್ದ. ಏನು ಬಾಂಗ್ಲಾದೇಶದಲ್ಲಿ ಲಾಸ್ಟ್ ಇಯರ್ 2024 ಜುಲೈಯಲ್ಲಿ ಏನು ಶೇಖ್ ಹಸೀನಾ ಅವರ ಗೌರ್ಮೆಂಟ್ ಬಿತ್ತು, ಅದರಲ್ಲಿ ಸ್ಟೂಡೆಂಟ್ಗಳ ಒಂದು ವಿದ್ಯಾರ್ಥಿಗಳ ಒಂದು ಏನು ಸಂಘಟನೆ ಏನಿದೆ ಅದ್ಮೇಲೆ ಬಂತು. ಸೊ ಅದರ ಒಂದು ಪ್ರಮುಖ ಲೀಡರ್ ಕೂಡ ಇವನಾಗಿದ್ದ. ಸೊ ಇವನು ಢಾಕಾದಲ್ಲಿ ಮುಂದೆ 2026 ಫೆಬ್ರವರಿಯಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆ ಏನಿದೆ, ಇದರಲ್ಲಿ ಢಾಕಾದಲ್ಲಿ ಢಾಕಾ 8 ಕಾನ್ಸ್ಟಿಟ್ಯೂಯೆನ್ಸಿ ಅಂತ ವಿಜಯನಗರ ಏರಿಯಾ, ಏನು ವಿಜಯನಗರಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ 2026ರಲ್ಲಿ ಚುನಾವಣೆ ನಡೀಲಿಕ್ಕಿದೆ. ಇದ್ರಲ್ಲಿ ಕೂಡ ಇವನು ವೋಟಿಗೆ ಎಲೆಕ್ಷನ್ಗೆ ನಿಲ್ಲುವಂತ ಪ್ಲಾನ್ ಅಲ್ಲಿ ಇದ್ದ. ಇದ್ರ ಮಧ್ಯೆನೆ ಇವನ ಹತ್ಯೆ ನಡೆದಿದೆ. ಇಬ್ಬರು ಏನು ಅಪರಿಚಿತರೇನಿದ್ದಾರೆ ಬೈಕಲ್ಲಿ ಬಂದು ಇವರ ತಲೆಗೆ ಗುಂಡಿಟ್ಟು ಕೊಂದಿದ್ದಾರೆ. ಇಮ್ಮಿಡಿಯೇಟ್ಲಿ ಇವನಿಗೆ ಏನಾಗಿಲ್ಲ. ಸೊ ಇವನನ್ನ ಇಮ್ಮಿಡಿಯೇಟ್ಲಿ ಏನು ಢಾಕಾದ ಹಾಸ್ಪಿಟಲ್ಗೆ ತಗೊಂಡೋದ್ರು, ಢಾಕಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಏನಿದೆ ಅದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಸಾಕಾಗಿಲ್ಲ. ಸೊ ಇದಕ್ಕೋಸ್ಕರ ಇವನನ್ನ ಸಿಂಗಾಪುರದ ಹಾಸ್ಪಿಟಲ್ ಕೂಡ ತಗೊಂಡೋದ್ರು ನೆಕ್ಸ್ಟ್ ಟ್ರೀಟ್ಮೆಂಟ್ಗೋಸ್ಕರ. ಬಟ್ ಅಲ್ಲೂ ಕೂಡ ಅನ್ಫಾರ್ಚುನೇಟ್ಲಿ ಈ ಟ್ರೀಟ್ಮೆಂಟ್ ವರ್ಕ್ ಆಗದೆ ಡಿಸೆಂಬರ್ 18ರಂದು ಇವನು ತೀರ್ಕೊಂಡ. ಸೊ ಅಸಾಸಿನೇಷನ್ ನಡೆದಿರೋ ದಿನ 12 ಡಿಸೆಂಬರ್ 2025, 18 ಡಿಸೆಂಬರ್ಗೆ ಇವನ ಡೆತ್ ಆಗಿದೆ. ಈ 18 ಡಿಸೆಂಬರ್ ಇವನ ಡೆತ್ ಆದ ಮೇಲೆ ಏನು ಗಲಭೆಗಳು, ದಂಗೆಗಳು ನಡೀತಿದ್ದಾವೆ ಬಾಂಗ್ಲಾದಲ್ಲಿ, ಅಲ್ಲಿಂದ ಆಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಕಾರಣ ಏನಂದ್ರೆ, ಒಂದು ಇವನು ಒಬ್ಬ ಪ್ರಮುಖ ಯುವ ನಾಯಕನಾಗಿದ್ದ. ಸೊ ಇನ್ನು ಓಟಿಗೆ ನಿಲ್ಲುವಂತಹ ನಾಯಕ ಆಗಿದ್ದ. ಸೊ ಜನಗಳ ಬೆಂಬಲ ತುಂಬಾನೇ ಜಾಸ್ತಿ ಇದೆ ಇವನಿಗೆ. ಇದಕ್ಕೋಸ್ಕರ ಇದು ಗಲಭೆಗಳು ಕೂಡ ತುಂಬಾ ಜಾಸ್ತಿ ಆಗಿತ್ತು. ಸೊ ಇವನಿಗೆ ಬ್ರೈನ್ ಸ್ಟೆಮ್ ಡ್ಯಾಮೇಜ್ ಆಗಿರೋದ್ರಿಂದ ICUನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಸಿಂಗಾಪುರದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇದು ಸಕ್ಸಸ್ ಆಗಲಿಲ್ಲ. ಹಾಗೆ ಏನು ಬಾಂಗ್ಲಾದೇಶದಲ್ಲಿ ಇನ್ನೊಂದು ಕಾರಣ, ಇಂಡಿಯಾಗೆ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂದ್ರೆ, ಯಾರು ಶೂಟರ್ಗಳಿದ್ದಾರೆ ಇವರು ಇಂಡಿಯಾಕ್ಕೆ ಪಲಾಯನ ಮಾಡಿದ್ದಾರೆ ಅನ್ನುವಂತ ಒಂದು ಸುದ್ದಿ ಈ ಬಾಂಗ್ಲಾದೇಶದ ಅವರಲ್ಲೆಲ್ಲ ಹರಡಿದೆ. ಯಾರು ಈ ಹದಿಯ ಸಪೋರ್ಟರ್ ಇದ್ದಾರೋ ಇವರಲ್ಲೆಲ್ಲ ಹರಡಿದೆ. ಆದ್ರಿಂದ ಇವರೆಲ್ಲರೂ ಬಾಂಗ್ಲಾದೇಶದ ವಿರುದ್ಧ ನಮ್ಮ ಇಂಡಿಯಾದ ಏನು ಹೈಕಮಿಷನ್ ಏನಿದೆ ಬಾಂಗ್ಲಾದೇಶದಲ್ಲಿ, ಇದರ ಹೊರಗಡೆ ಕೂಡ ಬಹಳಷ್ಟು ಕಟ್ಟಡಕ್ಕೆ ನುಗ್ಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಬಾಂಗ್ಲಾದೇಶದ ಅಥಾರಿಟೀಸ್ಗಳು, ಬಾಂಗ್ಲಾದೇಶ ಗವರ್ಮೆಂಟ್ ಏನಿದೆ, ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್, ಈ ಯಾರು ಇಬ್ಬರು ಗುಂಡು ಹೊಡೆದಿದ್ದಾರೋ ಹದಿಗೆ ಇವರನ್ನ ಹಿಡಿಯೋದಕ್ಕೋಸ್ಕರ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಕೂಡ ಇನ್ವಾಲ್ವ್ ಆಗಿದೆ. ಇವರನ್ನು ಹುಡುಕೋದ್ರಲ್ಲಿ ಸಂಪೂರ್ಣ ಪ್ರಯತ್ನದಲ್ಲಿದ್ದಾರೆ. ಹಾಗೆ CCTV ಫುಟೇಜ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ, ಇಬ್ರು ಈ ಏನು ಗುಂಡು ಹೊಡೆದಿದ್ದಾರೆ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು. ಸೊ ಒಬ್ಬ ಬ್ಲ್ಯಾಕ್ ಏನು ಕಪ್ಪು ಅಂಗಿ ಮತ್ತು ಗ್ಲಾಸಸ್ ಅನ್ನ ಇಬ್ರು ಕೂಡ ಧರಿಸಿದ್ರು. ಸೊ ಫಸ್ಟ್ ಒನ್ನು ಬ್ಲ್ಯಾಕ್ ಕಲರ್ ಹುಡಿ, ಹಾಗೆ ಸೆಕೆಂಡ್ ಒನ್ನು ಕಪ್ಪು ಕಲರ್ ಡ್ರೆಸ್, ಹಾಗೆ ರಿಸ್ಟ್ ವಾಚ್ ಅನ್ನು ಕೂಡ ಧರಿಸಿದ್ದ ಅಂತ ಈ CCTV ದೃಶ್ಯದಲ್ಲಿ ಸರಿಯಾಗಿದೆ. ಹಾಗೆ 5 ಮಿಲಿಯನ್ ಟಕಾ ಏನು ಬಾಂಗ್ಲಾದೇಶಿಯ ಒಂದು ಕರೆನ್ಸಿ ಏನಿದೆ ಅಷ್ಟು ಏನು ರಿವಾರ್ಡ್ ಕೂಡ ಆಫರ್ ಮಾಡಿದ್ದಾರೆ ಯಾರಾದ್ರೂ ಇವರ ಬಗ್ಗೆ
ಸುಳಿವನ್ನು ಕೊಟ್ರೆ ಬಾಂಗ್ಲಾದೇಶಿ ಪೊಲೀಸರಿಗೆ. ಹಂಗೆ ಈ ಪ್ರೊಟೆಸ್ಟ್ಗಳು ನಡೀತಾನೆ ಇತ್ತು. ಇದರ ಮಧ್ಯೆ ಡಿಸೆಂಬರ್ 19, 2025 ಹಿಂದೂ ಯುವಕನನ್ನ ಈ ಏನು ಪ್ರೊಟೆಸ್ಟರ್ಗಳಿದ್ದಾರೆ ಅವನನ್ನ ಹೊಡೆದು, ಅವನೊಬ್ಬ ಒಂದು ಬಟ್ಟೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವ ಸಾಮಾನ್ಯ ಕಾರ್ಮಿಕ, ಇವನನ್ನ ಹೊಡೆದು ಕೊಂದು ಪಬ್ಲಿಕಲ್ಲಿ ಒಂದು ಮರಕ್ಕೆ ಕಟ್ಟಿ ಅವನನ್ನ ಬೆಂಕಿ ಇಟ್ಟು ಸುಟ್ಟಿದ್ದಾರೆ. ಇದು ಬಹಳಷ್ಟು ಏನು ಮೈನಾರಿಟೀಸ್ಗಳೇನಿದ್ದಾವೆ ಬಾಂಗ್ಲಾದಲ್ಲಿ, ಇದರ ಮೇಲೆ ಎಷ್ಟು ಒಂದು ಕೆಟ್ಟದಾಗಿ ಮೆಜಾರಿಟಿ ಪೀಪಲ್ ಜನ ನಡೆಸ್ಕೋತಿದ್ದಾರೆ ಅಂತ ಇದರಲ್ಲಿ ನಮ್ಗೆ ಅರ್ಥ ಆಗಿದೆ. ಮೈನಾರಿಟಿಗಳ ಪರಿಸ್ಥಿತಿ ಏನಾಗಿದೆ ಬಾಂಗ್ಲಾದೇಶದಲ್ಲಿ ಅಂತ ನಾವು ಈ ಒಂದು ಏನು ಇನ್ಸಿಡೆಂಟ್ ಆಯ್ತು ಅದರಿಂದಾನೇ ನಾವು ನೋಡ್ಬೋದು. ಸೊ ಬಹಳ ವೈಲೆಂಟ್ ಆಗಿ ಢಾಕಾದಲ್ಲಿ ಹಾಗೂ ಬಾಂಗ್ಲಾದೇಶದ ಇತರ ಭಾಗಗಳಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ. ಹಂಗೆ ಪ್ರೊಟೆಸ್ಟರ್ಸು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಲಾ, ಇದರ ಮಿನಿಸ್ಟ್ರುಗಳು ಆಮೇಲೆ ಅಫಿಷಿಯಲ್ಸ್ಗಳೆಲ್ಲ ರೆಸಿಗ್ನೇಷನ್ ಕೊಡಬೇಕಂತ ಕೂಡ ಡಿಮಾಂಡ್ ಅನ್ನ ಮಾಡ್ತಿದ್ದಾರೆ. ಹಂಗೆ ಇಂಡಿಯಾಕ್ಕೆ ಇವರು ಏರ್ ಫೋರ್ಸ್ ಅನ್ನ ಮಾಡ್ತಿದ್ದಾರೆ. ಯಾರು ಗನ್ಮ್ಯಾನ್ ಇಂಡಿಯಾಕ್ಕೆ ಫೋರ್ಸ್ ಅನ್ನ ಕೂಡ ಮಾಡ್ತಿದ್ದಾರೆ. ಏನಂದ್ರೆ ಅವರು ಬಿಲೀವ್ ಮಾಡ್ತಿದ್ದಾರೆ ಏನಂದ್ರೆ ಈ ಗನ್ಮ್ಯಾನ್ ಯಾರು ಹದಿಗೆ ಶೂಟ್ ಮಾಡಿದ್ದ ಇವರು ಇಂಡಿಯಾಕ್ಕೆ ಪಲಾಯನವನ್ನು ಮಾಡಿದ್ದಾರೆ. ಇಂಡಿಯಾ ಇವರನ್ನ ನಮ್ಗೆ ಬಾಂಗ್ಲಾದೇಶದವರಿಗೆ ಹಸ್ತಾಂತರ ಮಾಡಬೇಕು ಅಂತ ಇವರು ಪಟ್ಟು ಬಿಡ್ತಿದ್ದಾರೆ. ಹಂಗೇನೆ ಮತ್ತೆ ಬಾಂಗ್ಲಾದೇಶ ಈ ಹಿಂದೂ ಯುವಕನನ್ನ ಹತ್ಯೆಗೈಯಲು ಕಾರಣವೇನು ಅಂತ ನೋಡಿದ್ರೆ, ಇವನು ಫೇಸ್ಬುಕ್ ಅಲ್ಲಿ ಇಸ್ಲಾಂ ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡಿದ್ದ. ಫೇಸ್ಬುಕ್ ಅಲ್ಲಿ ಅಂತ ಫೇಸ್ಬುಕ್ ಅಲ್ಲಿ ಅಂತ ಏನು ಪ್ರೊಟೆಸ್ಟ್ ಮಾಡ್ತಿದ್ರು ಇವರಲ್ಲಿ ಸುಳ್ಳು ಸುದ್ದಿ ಯಾರೋ ಹಬ್ಸ್ಬಿಟ್ರು. ಸೊ 25 ವರ್ಷದ ದೀಪು ಚಂದ್ರದಾಸ್ ಅನ್ಫಾರ್ಚುನೇಟ್ಲಿ ಇವರ ಡೆತ್ ಆಗ್ಬಿಡ್ತು 19 ಡಿಸೆಂಬರ್ 2025 ಸೊ ಇವರು ಒಂದು ಫ್ಯಾಕ್ಟ್ರಿ ವರ್ಕರ್ ಆಗಿದ್ರು. ಮೈಮೆನ್ ಸಿಂಗ್ ಸಿಟಿ ಬಾಂಗ್ಲಾದೇಶದಲ್ಲಿ ಏನೊಂದು ಸಿಟಿ ಇದೆ, ಇದರಲ್ಲಿ ಏನು ಬಟ್ಟೆ ಫ್ಯಾಕ್ಟ್ರಿ ಏನಿದೆ ಅದರಲ್ಲಿ ಇವರು ವರ್ಕರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಅನ್ಫಾರ್ಚುನೇಟ್ ಇವರು ಬಲಿಪಶು ಆಗುವಂಗಾಯ್ತು. ಇವರ ಒಂದು ಏನು ಗಲಭೆಕೋರರ ದೌರ್ಜನ್ಯ ಏನಿದೆ ಇದರಿಂದಾಗಿ ಇವರ ಮೇಲೆ ಫೇಕ್ ಎಲಿಗೇಷನ್ ಇತ್ತು. ಇವರು ಇಸ್ಲಾಂ ಧರ್ಮದ ವಿರುದ್ಧ ಮಾತಾಡಿದ್ದಾರೆ, ಇಸ್ಲಾಂ ಧರ್ಮದ ವಿರುದ್ಧ ಪೋಸ್ಟ್ ಅನ್ನು ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅಂತ. ಬಟ್ ಆಮೇಲೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ತಿಳಿದು ಅಂತದ್ದೇನು ಅವನು ಮಾಡಿರ್ಲಿಲ್ಲ. ನೋ ಎವಿಡೆನ್ಸ್ ಆಫ್ ಬ್ಲಾಸ್ಫೆಮಿ ಬೈ ಹಿಂದೂ ಮ್ಯಾನ್ ಲಿಂಚ್ಡ್ ಇನ್ ಬಾಂಗ್ಲಾದೇಶ್. ಯಾವುದೇ ಆ ಥರದ್ದು ಪೋಸ್ಟ್ ಅನ್ನು ಅವರು ಮಾಡಿದ್ರಿಲ್ಲ, ಆ ಥರ ರಿಲೇಟೆಡ್ ಯಾವ ಪ್ರೂಫು ಇಲ್ಲ ಅಂತ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗಿದೆ. ಸೊ ಸಿಂಪ್ಲಿ ಏನು ವಿನಾಕಾರಣ ಈ ಹಿಂದೂ ಯುವಕನನ್ನ ಈ ಗಲಭೆಗಾರರು ಏನಿದ್ದಾರೆ, ಪ್ರೊಟೆಸ್ಟರ್ಸ್ ಏನಿದ್ದಾರೆ ಸಾಯಿಸಿದ್ದಾರೆ ಅನ್ನೋದು ಬಹಳ ಒಂದು ದುಃಖವಾದಂತ ವಿಚಾರ. ಹಂಗೆ ಏನು ಮೈನಾರಿಟಿ ಒಕ್ಕೂಟ ಏನಿದೆ, ಹಿಂದೂ, ಬೌದ್ಧ, ಕ್ರಿಶ್ಚಿಯನ್, ಏನು ಇವರೆಲ್ಲ ಮೈನಾರಿಟೀಸ್ಗಳು ಬಾಂಗ್ಲಾದೇಶದಲ್ಲಿ, ಇವರ ಒಕ್ಕೂಟ ಏನಿದೆ ಇಮಿಡಿಯೇಟ್ ಆಗಿ ಯಾರು ಈ ಹಿಂದೂ ಯುವಕನನ್ನು ಹತ್ಯೆ ಮಾಡಿದಾರೋ ಅವರನ್ನ ಇಮಿಡಿಯೇಟ್ ಆಗಿ ಹಿಡಿದುಕೊಡ್ಬೇಕು ಅಂತ ಕೂಡ ಇವರು ಗೌರ್ಮೆಂಟ್ ಹತ್ರ ಡಿಮಾಂಡ್ ಅನ್ನು ಮಾಡಿದ್ರು. ಸೊ ಇದ್ರ ಪರಿಣಾಮವಾಗಿ 10 ಜನ ಕೂಡ ಸೆರೆ ಮಾಡಿದ್ದಾರೆ. 10 ಜನ ಸಿಗ್ತಿದ್ದಾರೆ, 10 ಜನ ಸೆರೆ ಸಿಕ್ಕಿದ್ದಾರೆ ಯಾರು ಈ ಹಿಂದೂ ಯುವಕನ ಹತ್ಯೆಗೆ ಕಾರಣರಾದವರು. ಇದ್ರ ಮಧ್ಯೆ DNP ಲೀಡರ್ ಏನಿದೆ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಏನಿದೆ, ಇವನ ಮನೆಗೆ ಈ ಪ್ರೊಟೆಸ್ಟರ್ಸ್ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ಅವರ 7 ವರ್ಷದ ಮಗಳು ಕೂಡ ಈ ಬೆಂಕಿಯಲ್ಲಿ ಸುಟ್ಟು ಸಾವನ್ನಪ್ಪಿದ್ದಾಳೆ. ಸೊ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಏನೊಬ್ಬ ಲೀಡರ್ ಇದ್ದ ಬಿಲಾಲ್ ಹುಸೇನ್ ಅಂತ, ಅವರ ಮನೆಗೆ ಇವರು ಏನೋ ಪ್ರೊಟೆಸ್ಟರ್ಸು ಅವರ ಮನೆಗೆ ಹೊರಗಿಂದ ಬೀಗ ಹಾಕಿ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರ 7 years ಓಲ್ಡ್ ಮಗಳೇನಿದ್ದಾರೆ ಅವರು ತೀರ್ಕೊಂಡಿದ್ದಾರೆ. ಹಂಗೆ ಬಿಲಾಲ್ ಹುಸೇನ್ ಅವರಿಗೆ ಸುಟ್ಟ ಗಾಯಗಳಾಗಿದೆ. ಹಂಗೆ ಅವರಿಬ್ರು ಉಳಿದಂತಹ ಇಬ್ರು ಮಗಳು ಏನಿದ್ದಾರೆ ಸಲ್ಮಾ ಅಖ್ತರ್ ಮತ್ತು ಸಾಮಿಯಾ ಅಖ್ತರ್, ಅವರು ಬರ್ನ್ ಇಂಜುರೀಸ್ ಇಂದ ಬಳಲುತ್ತಿದ್ದಾರೆ. ಇವರನ್ನ ಢಾಕಾ ಹಾಸ್ಪಿಟಲ್ಗೆ, ದೊಡ್ಡ ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ ಫಾರ್ ಫರ್ದರ್ ಟ್ರೀಟ್ಮೆಂಟ್. ಹಂಗೆ 3 more held in Bangladesh over Hindu man's lynching. Total arrest reached 10.
ಸೊ ಫಸ್ಟ್ ಇನಿಷಿಯಲಿ ಏನು ಹಿಂದೂ ಯುವಕನನ್ನು ಹತ್ಯೆ ಮಾಡಿದ್ರು, ಈ ಕಾರಣದಿಂದ 7 ಜನರನ್ನ ಬಾಂಗ್ಲಾದೇಶ ಪೊಲೀಸರು ಬಂಧಿಸಿದ್ರು. ಇದರ ಮೇಲೆ ಮತ್ತೆ 3 ಜನನ ಬಂಧಿಸಿದ್ದಾರೆ. ಸೊ ಒಟ್ಟು 10 ಜನನ ಈ ಯುವಕನ ಹತ್ಯೆಯ ಕಾರಣಕ್ಕಾಗಿ ಬಂಧಿಸಲಾಗಿದೆ. ಸೊ ಇವರದೆಲ್ಲ ಹೆಸರಿದೆ. 10 ಜನ ವಿನಾಕಾರಣ ಒಬ್ಬ ಅಮಾಯಕ ಯುವಕನ ಸಾವಿಗೆ ಕಾರಣ ಕೂಡ ಆಗಿದ್ದಾರೆ. ಬಾಂಗ್ಲಾದೇಶ್ holds state mourning funeral for slain uprising activist. ಸೊ ಏನು 20ನೇ ತಾರೀಕು ನಿನ್ನೆ ಈ ಒಸ್ಮಾನ್ ಹದಿ ಏನು ಈ ಅಸಾಸಿನೇಷನ್ ಅಲ್ಲಿ ಸತ್ತೋದ್ನು, ಅವನ ಫ್ಯೂನರಲ್, ಅವನ ಅಂತ್ಯಕ್ರಿಯೆ ಎಲ್ಲ ನಡೆದಿದೆ. ಬಾಂಗ್ಲಾದೇಶ ಸ್ಟೇಟ್ ಮಾರ್ನಿಂಗ್ ಅಂದ್ರೆ ಇಡೀ ದೇಶದಲ್ಲಿ ಏನು ಮೌನಾಚರಣೆ ಅಲ್ಲ, ಬಟ್ ಏನು ಹೇಳೋದಾದ್ರೆ 3 ದಿನದ ಗೌರ್ಮೆಂಟೇ ಏನು ಸ್ಟೇಟ್ ಮಾರ್ನಿಂಗ್, ನ್ಯಾಷನಲ್ ಡೇ ಆಫ್ ಮಾರ್ನಿಂಗ್ ಆಸ್ ಅ ಫ್ಯೂನರಲ್ ವಾಸ್ ಹೆಲ್ಡ್ ಇನ್ ಶರೀಫ್ ಒಸ್ಮಾನ್ ಹದಿ. ನ್ಯಾಷನಲ್ ಮಾರ್ನಿಂಗ್ ಅನ್ನ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಬಾಂಗ್ಲಾದೇಶದ ಪಾರ್ಲಿಮೆಂಟ್ ಸುತ್ತ ಏನು 10,000 ಜನ ಏನು ಜಮಾಯಿಸಿದ್ರು. ಹಾಗೆ ಢಾಕಾ ಯೂನಿವರ್ಸಿಟಿ ಸೆಂಟ್ರಲ್ ಮಾಸ್ಕ್ ಏನಿದೆ ಅಲ್ಲಿ ಈ ಒಸ್ಮಾನ್ ಹದಿಯ ದೇಹವನ್ನು ಮಣ್ಣು ಮಾಡಲಾಗಿದೆ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ವರ್ಸ್ಟ್ ಪರಿಸ್ಥಿತಿಗೆ ಬಾಂಗ್ಲಾದೇಶ ತಲುಪತ್ತೋ ಗೊತ್ತಿಲ್ಲ, ಮೈನಾರಿಟಿಗಳ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ದೇವರ ಹತ್ರ ಇದೆ ಪ್ರಾರ್ಥನೆ, ಆದಷ್ಟು ಬೇಗ ಬಾಂಗ್ಲಾದಲ್ಲಿ ಶಾಂತಿ ಬರಲಿ, ಮೈನಾರಿಟಿಗಳು ಕೂಡ ಸೇಫ್ ಆಗಿರ್ಲಿ ಅಂತ. ಒಂದಂತೂ ನಿಜ, ಎಲ್ಲಿವರೆಗೆ ಗೌರ್ಮೆಂಟ್ ಒಂದು ಸ್ಟೆಬಿಲಿಟಿ ಬರಲ್ವೋ ಅಲ್ಲಿ ತನಕ ಬಾಂಗ್ಲಾದೇಶ ಇಕನಾಮಿಕಲಿ ಸ್ಟೇಬಲ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಯಾವಾಗ ಗೌರ್ಮೆಂಟ್ ಸ್ಟೇಬಲ್ ಇಲ್ವೋ 100% ಯಾವುದೇ ಹೊಸ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಆ ದೇಶಕ್ಕೆ ಬರಲ್ಲ. ಇದು ಎಲ್ಲಾ ದೇಶಗಳಿಗೂ ಕೂಡ ಅಪ್ಲೈ ಆಗುತ್ತೆ, ಎಲ್ಲಾ ದೇಶಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಆದಷ್ಟು ಬೇಗ ಇದೆಲ್ಲ ಇಶ್ಯೂ ಸಾಲ್ವ್ ಆಗಲಿ, ಆದಷ್ಟು ಬೇಗ ಶಾಂತಿ ಸ್ಥಾಪನೆ ಆಗಲಿ ಬಾಂಗ್ಲಾದಲ್ಲಿ ಅಂತ ನಾವು ವಿಶ್ ಮಾಡೋಣ. ಇದಾಗಿತ್ತು ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ. ಹಾಗೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕ್ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.